ಜನರಿಗೆ ಮಳೆ ಕೊಡ್ತಿರೋ ಕಾಟ ಅನುಭವಿಸಿದವರಿಗೆ ಗೊತ್ತು. ಜನರ ಕಷ್ಟ ಕೇಳೋಕೆ ಅಂತ ಇವತ್ತು ಮುಖ್ಯಮಂತ್ರಿಗಳೇ ಬಂದ್ರು. ಕೆಲವರು ಕಷ್ಟ ಕೇಳಿದ್ರು, ಕೆಲವು ಕಡೆ ಹೊರಟೋದ್ರು. ಎಲ್ಲ ಕಡೆ ಮುಖ್ಯಮಂತ್ರಿಗಳದ್ದು ಎರಡೇ ಮಾತು. ಇನ್ನು ಸಚಿವ ಅಶೋಕ್ ಅವರು ಸಂತ್ರಸ್ತರ ಕಷ್ಟ ಕೇಳಿದ ರೀತಿ ನೀವೆಲ್ಲ ನೋಡ್ಲೇಬೇಕು. ಮೆಚ್ಚಲೇಬೇಕು ಕಣ್ರಿ. ನಮ್ಮ ಮುಖ್ಯಮಂತ್ರಿಗಳ ವಯಸ್ಸು 77 ಆದ್ರೂ ಅವರ ಉತ್ಸಾಹ ನೋಡಿ. ಬೆಂಗಳೂರಲ್ಲಿ ನಿನ್ನೆ ಒಂದೇ ದಿನ ಸುರಿದ ಮಹಾಮಳೆಗೆ ಮುಳುಗಿ ಹೋದ ವಾರ್ಡ್ಗಳಿಗೆ ಇವತ್ತು ಯಡಿಯೂರಪ್ಪ ಭೇಟಿ ಕೊಟ್ರು. ಕೆಸರು ಕೊಚ್ಚೆ ತುಂಬಿದ ರಸ್ತೆಗಳಲ್ಲಿ ಕಾಲ್ನಡಿಗೆಯಲ್ಲೇ ಬಂದ್ರು. ಸಂತ್ರಸ್ತರ ಮನೆಗಳಿಗೆ ಹೋದ್ರು, ಕಷ್ಟ ಕೇಳಿದ್ರು. ಮೊದಲು ಹೊಸಕೆರಹಳ್ಳಿಯಲ್ಲಿ ಕುಸಿದು ಹೋಗಿದ್ದ ರಾಜಕಾಲುವೆಯನ್ನ ವೀಕ್ಷಿಸಿದ್ರು. ಇದೇ ರಾಜಕಾಲುವೆ ನೀರು ನುಗ್ಗಿ ಅರ್ಧ ಮುಳುಗಿ ಹೋಗಿದ್ದ ದತ್ತಾತ್ರೇಯ ನಗರ ವಾರ್ಡ್ ಸುತ್ತು ಹಾಕಿದ್ರು. ಸಿಎಂ ಜೊತೆ ಸಚಿವ ಅಶೋಕ್ ಮತ್ತು ಅಧಿಕಾರಿಗಳ ದಂಡ ಇತ್ತು. ಸಂತ್ರಸ್ತರು ಸಿಎಂ ಮುಂದೆ ಕಣ್ಣೀರು ಹಾಕಿದ್ರು, ಸಿಟ್ಟು ತೋರಿಸಿದ್ರು, ಸಹಾಯ ಮಾಡಿ ಅಂತ ಅಂಗಲಾಚಿದ್ರು. ಎಲ್ಲರಿಗೂ ಮುಖ್ಯಮಂತ್ರಿಗಳು ಕೊಟ್ಟಿದ್ದು ಎರಡೇ ಸಾಲಿನ ಉತ್ತರ. ತುಂಬಾನೇ ಪ್ರಾಬ್ಲಮ್ ಆಗಿದೆ. ಹೀಗೆ ಕುಮಾರಸ್ವಾಮಿ ಲೇಔಟ್ನಲ್ಲಿ ಮಳೆಗೆ ಸಿಲುಕಿದ್ದ ಸಂತ್ರಸ್ತರಲ್ಲಿ ಕೆಲವರಿಗೆ ಅಭಯ ಕೊಟ್ಟು ಹೋದ್ರು ಸಿಎಂ ಸುಮ್ಮನಿದ್ರು. ಲೋಕಲ್ ನಾಯಕರು ಮುಖ್ಯಮಂತ್ರಿಗಳ ಕೈಯಲ್ಲಿ ಒಬ್ಬರಿಗೆ ಅಕ್ಕಿ ಬೇಳೆ ಕೊಡಿಸಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದು. ಕೊನೆಯದಾಗಿ ಸಿಎಂ ಬಂದಿದ್ದು ಉತ್ತರಹಳ್ಳಿಯ ನ್ಯೂ ಸಪ್ತಗಿರಿ ಲೇಔಟ್ಗೆ. ನಿನ್ನೆ ರಾತ್ರಿ ಇಡೀ ಲೇಔಟ್ನಲ್ಲಿ 5-6 ಅಡಿ ನೀರು ನಿಂತಿತ್ತು. ಬೆಳಗ್ಗೆ ಸಿಎಂ ಬರೋದ್ರೊಳಗೆ ರಸ್ತೆ ನೀರೆಲ್ಲ ಖಾಲಿ. ಕೊಚ್ಚೆ ಕೆಸರಿನಲ್ಲೇ ಸಿಎಂ ಬಂದ್ರು. ಸಿಎಂ ಜೊತೆ ಅಶೋಕ್ ಸಾಹೇಬ್ರು ಇದ್ರು. ಆದ್ರೆ ಸಂತ್ರಸ್ತರ ಕಷ್ಟ ಕೇಳಿದ್ದು ಅಷ್ಟಕ್ಕಷ್ಟೇ. ಹೀಗೆ ಹೋದ ಕಡೆಯಲ್ಲೆಲ್ಲ ಪರಿಹಾರ ಕೊಡ್ತೀವಿ, ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಅಶೋಕ್ಗೆ ಪರಿಹಾರ ಕೊಡಲು ಹೇಳಿ ಕಾರ್ ಹತ್ತಿ ಎಲೆಕ್ಷನ್ ಪ್ರಚಾರಕ್ಕಾಗಿ ಶಿರಾಗೆ ಹೋದ್ರು. ಆಮೇಲೆ ಕಂದಾಯ ಸಚಿವರ ರೌಂಡ್ಸ್ ಶುರುವಾಯ್ತು. ಸಚಿವರು ಜನರ ಕಷ್ಟ ಕೇಳೋದಕ್ಕಿಂತ ನೀತಿ ಪಾಠ ಮಾಡಿದ್ದೇ ಜಾಸ್ತಿ. ಅಶೋಕ್ ಸ್ಟೈಲ್ ಹೇಗಿತ್ತು ನೋಡಿ. ಮನೆ ತಗೊಂಡಿದ್ದೀರಲ್ಲ, ಕೆರೆ ಪಕ್ಕದಲ್ಲಿ ತಗೊಂಡಿದ್ಯಲ್ಲ, ಹೊಡೆದೋದ್ರೆ ಏನ್ ಮಾಡ್ತೀಯ? ಬಾಮ ಕೊಡ ಬಾಡಿಗೆ ಕೊಟ್ಬಿಟ್ಟು ಇಲ್ಲಿ ಹಾಕಿರ್ತೀಯ. ಅಲ್ಲ ನಿನ್ಗೆ ನಿಮ್ ಬಾಡಿಗೆ ತಾನೇ ಕೊಡೋದು. ಇಲ್ಲಿ ಬಂದು ಇನ್ನೊಂದ್ ಕಡೆ ಬಾಡಿಗೆ ತಗೊಳ್ರಿ, ಇಲ್ಲೇ ಯಾಕೆ ತಗೊಂತೀರಾ? ಐವತ್ತು ಮೀಟರ್ ಕಟ್ಟಂಗಿಲ್ಲಮ್ಮ ಕೆರೆ ಪಕ್ಕ. ಯಾವ ಫ್ಲಾಟ್ ಕಡ್ದು ನೋಟಿಸ್ ಸರ್ವ್ ಮಾಡ್ಬೇಕು? ಯಾರು ಕಟ್ಟಿದ್ರು? ಯಾರಪ್ಪ ಬಿಲ್ಡರು? ಕಿಶೋರ. ಅವ್ನ ಕರೆದು ಅರೆಸ್ಟ್ ಮಾಡಿಸಿ ಹೇಳ್ತೀನಿ. ಕೆರೆ ಪಕ್ಕ ಯಾವ ಹಿಂಗ್ ಕಟ್ತಾರ? ಹೀಗೆ ದಾರಿಯುದ್ದಕ್ಕೂ ಅಶೋಕ್ ಸಾಹೇಬ್ರು ಎಲ್ಲರ ಮೇಲೂ ಗರಂ ಆದ್ರು. ಸೋಫಾಗಳನ್ನೆಲ್ಲ ಆಚೆ ಹಾಕಿ ಪೇಪರ್ ಫೋಟೋ ದಾಖಲೆಗಳನ್ನ ಒಣಗಿಸಿದ್ದವರನ್ನ ನೋಡಿದ್ದವರ ಮನೆ ಒಳಗೆಲ್ಲ ಪರಿಶೀಲಿಸಿದ್ರು. ಹೊರಗೆ ಬಂದಾಗ ಮತ್ತೆ ಜನರ ಸಿಟ್ಟು. ಬರೀ ಕ್ಲೀನಿಂಗ್ ಕೆಲಸ, ಗಾಡಿಗಳು ಒಂದು ಚೆನ್ನಾಗಿಲ್ಲ ಸರ್. ಎಲ್ಲ ಗಾಡಿಗಳಿಗೆಲ್ಲ ನೀರು ನುಗ್ಗಿದಾವೆ. ಕಾರ್ಗಳು ಫುಲ್ ಒಳಗಡೆ ಸೀಟ್ ಲೆವೆಲ್ ತನಕ ಇದೆ ಸರ್. ನೀನೇನು ಮಾತಾಡ್ತೀನಿ? ಮಾತಾಡಕ್ಕೆ ಬಿಡಲ್ಲ. 50 ಮೂಟೆ ಹೋಗಿದೆ ಸರ್ ಕಡ್ಲೆಪುರಿ. ಹೀಗೆ ಹೋದಲ್ಲೆಲ್ಲ ಸಂತ್ರಸ್ತರನ್ನ ಪ್ರಶ್ನೆ ಮಾಡಿದ್ರು. ಸಾಯಂಕಾಲನೇ ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀವಿ ಅಂದ್ರು. ಆಮೇಲೆ ಹಬ್ಬ 3 ದಿನ ಆಗಲ್ಲ ಅಂತ ಯೂಟರ್ನ್ ಹೊಡೆದ್ರು. ಇಮಿಡಿಯೇಟ್ ಆಗಿ ತೆರವುಗೊಳಿಸಬೇಕು. ಯಾಕಂದ್ರೆ ಇನ್ನೂ ಮಳೆ ಬರೋಂಥದ್ದು ಇನ್ನೂ ಡಿಸೆಂಬರ್ ವರೆಗೂ ಇದೆ.
ಆ ದೃಷ್ಟಿಯಿಂದ ಇಮಿಡಿಯೇಟಾಗಿ ಕೆಲಸವನ್ನು ಇವತ್ತಿಂದನೇ ಶುರು ಮಾಡಿ ಅಂತ ಹೇಳ್ತೀನಿ. ಇವತ್ತೇ JCBಯಲ್ಲಿ ನಮ್ಮ ಹೊಸಕೆರೆಹಳ್ಳಿ ಒತ್ತುವರಿನ ಇವತ್ತೇ ಡೆಮಾಲಿಷನ್ ಮಾಡ್ತೀನಿ. ಅದಕ್ಕೆ ಹೇಳಿದ್ದೀನಿ, ಲೆಟ್ರ್ ಕೊಡಿ, ಡೆಮಾಲಿಷನ್ ಮಾಡ್ತೀನಿ. 3 ಡೇಸಲ್ಲಿ ಇದು ಡೆಮಾಲಿಷನ್ ಮಾಡಿ ಪೂರ್ತಿ ಆ ರೋಡನ್ನು ಕಂಟಿನ್ಯೂ ಮಾಡ್ತೀನಿ. ಲೆಟ್ರ್ ಕೇಳ್ತಾ ಇದ್ದೀನಿ. ಕಾಲುವೆನೂ ನೋಡಿದ್ದೀರಲ್ಲ, ಅಲ್ಲಿ ಪಕ್ಕಕ್ಕೆ ಅವರೇ ಹಾಕೊಂಬಿಟ್ಟಿದ್ದಾರೆ ಬ್ರಿಡ್ಜ್. ಒಂದಿನಕ್ಕೆ ಹಾಕಲ್ಲ ಅವರು, ನಿಧಾನದಾಗ ಹಾಕ್ಕೊಂತಾರೆ, ಯಾರಿಗೂ ಗೊತ್ತಿಲ್ದಂಗೆ ಸೈಲೆಂಟಾಗಿ. ಈ ಥರದನ್ನೆಲ್ಲ ಇಮಿಡಿಯೇಟಾಗಿ ಕ್ಲಿಯರ್ ಮಾಡೋಕ್ಕೆ ಹೇಳಿದ್ದೀನಿ. ಇವತ್ತು ಹಬ್ಬ ಇರೋದ್ರಿಂದ ಇಟ್ಯಾಚ್ಗಳು ಎಲ್ಲ ಪೂಜೆಗೆ ಹೋಗಿದೆ. ಅದಕ್ಕೆ ಇನ್ನೊಂದು 3 ದಿನ ಆದ ತಕ್ಷಣ ಇವೆಲ್ಲ ಹೊಡೆಸಾಕ್ಬಿಡ್ತೀನಿ. ಹೀಗೆ ಆಡಿದ ಮಾತನ್ನ ಒಂದೇ ಗಂಟೆಯಲ್ಲಿ ಮರೆತ ಸಚಿವರು, ಅಧಿಕಾರಿಗಳು, ಪಾಲಿಕೆ ಸದಸ್ಯರು, ಶಾಸಕರು, ಬಿಲ್ಡರ್ಗಳ ದುರಾಸೆ ಬಗ್ಗೆ ಅವರಿಗೆ ಬುದ್ಧಿ ಕಲಿಸ್ತೀವಿ ಅಂತ ಮಾತಿಗೂ ಹೇಳಿಲ್ಲ. ಇದಾದ್ಮೇಲೆ ಮತ್ತೆ ದತ್ತಾತ್ರೇಯ ನಗರ ವಾರ್ಡ್ ಮುಳುಗಡೆ ಜಾಗಕ್ಕೆ ಬಂದ್ರು. 25,000 ಚೆಕ್ ತಗೊಳ್ಳಿ ಅಂತ ಪರಿಹಾರದ ಚೆಕ್ ಅನ್ನ ತಂದಿದ್ರು. ಕೆಲವರಿಗೆ ಚೆಕ್ ಕೊಟ್ರು. ಆದ್ರೆ ಬಡವರಿಗೆ ಬಿಟ್ಟು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡವರಿಗೆ ಪರಿಹಾರ ಕೊಡ್ತಾವ್ರೆ ಅಂತ ಜನ ಕಣ್ಣೀರು ಹಾಕ್ತಾ ಬಾಯಿಗೆ ಬಂದಂತೆ ಬೈದ್ರು. ನೋಡ್ಕೊಂಡು ಹೋಗ್ತಾ ಗಂಡನ್ಬೇಕು, ರಾಜಕೀಯದಲ್ಲಿ ಗಂಡನ್ಬೇಕು. ಅವ್ರಿಗೆ ಒಂದು ಕಾರ್ಯ ನಡೆಸಿಕೊಡಕ್ಕಾಗಲ್ಲ. ನಮ್ಮ ಮಕ್ಕಳಿಗೆ ಗಂಡನಿಗೆ ಒಂದು ಉತ್ತರ ಮಾಡಕ್ಕಾಗಿಲ್ಲ. ಒಟ್ಟಲ್ಲಿ ಬೆಂಗಳೂರಲ್ಲಿ ಮತ್ತೇನಾದ್ರೂ ನಿನ್ನೆ ಬಂದಂಗೆ ಮಳೆ 3 ದಿನ ಬಂದ್ರೆ ಅರ್ಧಕ್ಕರ್ಧ ಬೆಂಗಳೂರೇ ಮುಳುಗಿ ಹೋಗೋದು ಗ್ಯಾರಂಟಿ. ಮುಖ್ಯಮಂತ್ರಿಗಳು ಖಡಕ್ಕಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಒತ್ತುವರಿ ತೆರವು ಮಾಡದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಾಗಿದ್ರೆ ಸಿಎಂ ರೌಂಡ್ಸ್ ಹಾಕಿದ ಆ 2 ಏರಿಯಾದ ಜನರ ಪರಿಸ್ಥಿತಿ ಹೆಂಗಿದೆ? ರಾತ್ರಿ ಮಳೆ ಅಬ್ಬರ ಹೆಂಗಿತ್ತು? ಹಬ್ಬದ ಸಮಯದಲ್ಲಿ ಆದ ಅನಾಹುತದ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ನಮ್ಮನೆ ಈಗ ಅಮ್ಮನ ಇಬ್ಬರೆಲ್ಲ ಹೋಗ್ಬಿಟ್ಟಿದೆ. ಇಲ್ಲಿಗೆ ಬಂದಿತ್ತು ನೀರು. ಊಟಕ್ಕೆ ತೊಂದರೆ ಆಗಿದೆ, ನೀರಿಗೆ ತೊಂದರೆ ಆಗಿದೆ. ಬೆಂಗಳೂರಿಗೆ ಬಿಗ್ ಶಾಕ್. ನವರಾತ್ರಿ ಹಬ್ಬದ ಸಂಭ್ರಮಕ್ಕೆ ತಣ್ಣೀರೆರಚಿದ ಮಹಾಮಳೆ. ಬಡವರು, ಮಧ್ಯಮ ವರ್ಗದವರ ಬದುಕಿಗೆ ವರುಣನ ಹೊಡೆತ. ಲಾಕ್ಡೌನ್ ಸಂಕಷ್ಟದಿಂದ ಎದ್ದೇಳ್ತಾ ಇದ್ದ ಹೊತ್ತಲ್ಲಿ ಮತ್ತೆ ಕುಸ್ತು ಬಿದ್ದ ಬದುಕು. ಎಲ್ಲಿಗೆ ಹೋಗೋದು, ಏನ್ ಮಾಡೋದು ಅನ್ನೋ ಚಿಂತೆಗೆ ದೂಡಿರೋದು ತಡರಾತ್ರಿ ಸುರಿದ ಮಹಾಮಳೆ. ಏನಂದ್ರೆ ಏನಿಲ್ಲ ಸರ್, ಹುಟ್ಟು ಬಟ್ಟೆಯಲ್ಲಿ ಬಂದಿದೀವಿ. ಡೋರು ಲಾಕ್ ಆಗ್ಬಿಟ್ಟಿದೆ, ತೆಗಿಯಕ್ಕೆ ಆಗ್ತಾ ಇಲ್ಲ. 10 ನಿಮಿಷ ಲೇಟ್ ಆಗಿ ಬಂದಿದ್ರೆ ನನ್ನ ಮಕ್ಳು ಏನಾಗ್ತಿದ್ರು ಏನೋ. ತಡರಾತ್ರಿ 10.3 ಸೆಂಟಿಮೀಟರ್ ದಾಖಲೆ ಮಳೆ. ಹೊಸಕೆರೆಹಳ್ಳಿ, ದತ್ತಾತ್ರೇಯ ನಗರ ಜಲಾವೃತ. ಕಳೆದ 2 ದಿನಗಳಿಂದ ಬೆಂಗಳೂರನ್ನ ಮಳೆರಾಯ ಬಿಟ್ಟೂ ಬಿಡದೆ ಕಾಡಿದ. ಆದ್ರೆ ತಡರಾತ್ರಿ ಗಂಗೆಯ ರೌದ್ರಾವತಾರ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಮನೆ, ದೇಗುಲ, ಅಪಾರ್ಟ್ಮೆಂಟ್, ರಸ್ತೆಗಳೆಲ್ಲವೂ ಕೆರೆಗಳಂತಾಗಿದ್ವು. ಎಲ್ಲಿ ನೋಡಿದ್ರೂ ನೀರೋ ನೀರು. ಅದರಲ್ಲೂ ನೈಋತ್ಯ, ದಕ್ಷಿಣ ಭಾಗದಲ್ಲಿ ಸುರಿದಿರೋ 10.3 ಸೆಂಟಿಮೀಟರ್ ಮಳೆ ಬದುಕನ್ನ ಕೆಸರು ಮಾಡಿದೆ. ತಡರಾತ್ರಿ ಮಳೆ ನೀರಲ್ಲಿ ಮುಳುಗಿದ್ದ ಹೊಸಕೆರೆಹಳ್ಳಿ, ದತ್ತಾತ್ರೇಯ ನಗರ ಏರಿಯಾಗಳಲ್ಲಿ ಅಕ್ಷರಶಃ ಸ್ಮಶಾನ ದೃಶ್ಯ. ಕೆಸರು ಗದ್ದೆಯಂತಾಗಿದೆ ಹೊಸಕೆರೆಹಳ್ಳಿ. ಗಬ್ಬೆದ್ದು ನಾರ್ತಾ ಇದೆ ದತ್ತಾತ್ರೇಯ ನಗರ. ಜೀವ ಉಳಿಸೋ ಜಲ ಇವರ ಜೀವನಕ್ಕೆ ಕಂಟಕವಾಗಿದೆ. ನವರಾತ್ರಿ ಹಬ್ಬದ ಸಂಭ್ರಮದಲ್ಲಿ ಇದ್ದವರಿಗೆ ಮಳೆರಾಯ ಸಂಕಷ್ಟ ತಂದೊಡ್ಡಿದ್ದಾನೆ. ತಡರಾತ್ರಿ ಸುರಿದ ಮಳೆ ನೀರು ಹೊಸಕೆರೆಹಳ್ಳಿಯ ದತ್ತಾತ್ರೇಯ ನಗರದಲ್ಲಿ ಭಾರೀ ಅವಾಂತರವನ್ನೇ ಸೃಷ್ಟಿಸಿಬಿಟ್ಟಿದೆ. ಹಲವು ಮನೆಗಳಿಗೆ ಕೊಳಚೆ ನೀರನ್ನ ಹೊತ್ತೊಯ್ದ ಮಳೆ ನೀರು ದವಸ ಧಾನ್ಯ ವಸ್ತುಗಳು ಸೇರಿದಂತೆ ಇಡೀ ಮನೆಯನ್ನ ಕೆಸರು ಮಾಡಿದೆ. ಹಬ್ಬಕ್ಕೆ ತಂದಿದ್ದ ವಸ್ತುಗಳೆಲ್ಲವೂ ಸಂಪೂರ್ಣ ನಾಶವಾಗಿದೆ. ದತ್ತಾತ್ರೇಯ ದೇವಸ್ಥಾನದ ಕಾಂಪೌಂಡ್ ಕುಸಿದಿದ್ದು, ಕಲ್ಯಾಣ ಮಂಟಪ ಕೆಸರು ಗದ್ದೆಯಾಗಿದೆ. ಅಂದ್ರೆ ಆ ಒಳಗಡೆ ಇಲ್ಲಿಗೆ ಬಂತು ನೀರು. ಹಿಂಗೆ ಹಿಡ್ಕೊಂಡು ನಿಂತೆ. ನನ್ನ ಮಗ ಟೈರ್ ಇಲ್ಲಿಂದ ಎಳ್ಕೊಂಡು ಬಂದು ಆ ಟೈರಿಗೆ ಸೀರೆ ಕಟ್ಟಿ ಆ ಸೀಟ್ ಹೊಡೆದಿ ಮೇಲೆ ಎಳ್ಕೊಂಡು ನನ್ನ ಮಗ. ಇಲ್ಲ ಅಂದ್ರೆ ನಾನು ಇವತ್ತು ಮಾತಾಡ್ತಾನೆ ಇರ್ಲಿಲ್ಲ. ಇಲ್ಲಿಗೆ ಬಂದ್ಬಿಡ್ತು ನೀರು. ಇಲ್ಲಿಗೆ ಬಂದಿತ್ತು ಕಣಪ್ಪ. ಒಬ್ಬಳೇ ನಾನು ಬಲ 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 ಬಾಯಿ ಬಿಡ್ಕೊಂಡೆ ಕಣು. ದತ್ತಾತ್ರೇಯ ನಗರದ 300ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ರಾಜಕಾಲುವೆಯಲ್ಲಿ ಪ್ರಮಾಣಕ್ಕಿಂತ ಹೆಚ್ಚು ನೀರು ಹರಿದಿದ್ದೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಹೂಳು ತೆಗೆಯದೇ ಇರೋ ರಾಜಕಾಲುವೆ ನೀರೆಲ್ಲ ಚರಂಡಿ ನೀರಿನ ಸಮೇತ ಇಲ್ಲಿನ ನಿವಾಸಿಗಳ ಮನೆಗೆ ನುಗ್ಗಿ ಹೊಡೆತ ಕೊಟ್ಟಿದೆ. ಜೊತೆಗೆ ರಾಜಕಾಲುವೆ ಒತ್ತುವರಿ ಕೂಡ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಕರೋನಾಗೆ ಹೆದರ್ಕೊಂಡೆಲ್ಲ ಮನೆ ಒಳಗೆ ಕೂತಿರುವಂತ ಟೈಮಲ್ಲಿ ಈಗ ಡ್ರೈನೇಜ್ ನೀರೆಲ್ಲ ತುಂಬಿದೆ. ಮಕ್ಕಳು ಉಸಿರಾಡೋ ಗಾಳಿ ಕೂಡ ಎಲ್ಲಿ ಕಲುಷಿತನೋ ಅಂತ, ಇನ್ನು ಆರೋಗ್ಯ ವ್ಯವಸ್ಥೆ ಏನೇನಾಗುತ್ತೋ, ಯಾವ್ಯಾವ ತೊಂದರೆಗಳಾಗುತ್ತೋ ಅನ್ನೋ ಭಯ ಆಗಿದೆ ಸರ್. ಮನೆ, ಶೆಡ್,
ಗುಡಿಸಲುಗಳಿಗೆ ನುಗ್ಗಿದ ಮಳೆ ನೀರು ಕೆಸರನ್ನ ಹೊರಗಡೆ ಹಾಕೋದೆ ದೊಡ್ಡ ಕೆಲಸ ಆಗಿದೆ. ರಾತ್ರಿಯಿಡೀ ಜಾಗರಣೆ ಮಾಡಿದ ನಿವಾಸಿಗಳ ತಾಳ್ಮೆ ಕಟ್ಟಿಗೊಡ್ದಿತ್ತು. ಆಡಳಿತ ವ್ಯವಸ್ಥೆಗೆ ಹಿಡಿಶಾಪ ಹಾಕಿದ ಜನ ಕುಡಿಯೋಕ್ ನೀರಿಲ್ಲ, ಊಟ ಇಲ್ಲದೆ ಪರದಾಡಿದ್ರು. ನ್ಯೂಸ್ 18 ಕನ್ನಡ ವರದಿ ಬಳಿಕ ಹಸಿದವರಿಗೆ, ನಿರಾಶ್ರಿತರಿಗೆ ಬಿಬಿಎಂಪಿ ಊಟ ಕೊಡೋ ವ್ಯವಸ್ಥೆಗೆ ಮುಂದಾಯಿತು. ದಿಕ್ಕೆ ಕಾಣದೆ ಕಂಗಾಲಾಗಿದ್ದವರ ಪರ ನ್ಯೂಸ್ 18 ಕನ್ನಡ ದನಿಯಾಯಿತು. ಮಳೆ ಹೊಡೆತಕ್ಕೆ ನಲುಗಿದ ಹೊಸಕೆರೆಹಳ್ಳಿಯ 5ನೇ ಮೇನ್ ರೋಡ್ನಲ್ಲೂ ಇಂಥದೇ ದೃಶ್ಯ. 2 ಏರಿಯಾಗಳಿಗೆ ಜಲದಿಗ್ಬಂಧನ ಹಾಕಿದ ಮಳೆ ಇವರ ಬದುಕನ್ನ ನೀರಲ್ಲೇ ನೆನೆಯುವಂತೆ ಮಾಡಿದೆ. ಇತಿಹಾಸ ಪ್ರಸಿದ್ಧ ಗವಿಗಂಗಾಧರೇಶ್ವರ ದೇವಸ್ಥಾನದ ಗೋಡೆ ಕೂಡ ಮಹಾಮಳೆ ಹೊಡೆತಕ್ಕೆ ಕುಸಿದು ಬಿದ್ದಿದೆ. ಇನ್ನೆರಡು ದಿನ ನಗರದಲ್ಲಿ ಮತ್ತೆ ಸಾಕಷ್ಟು ಮಳೆಯಾಗೋ ಎಚ್ಚರಿಕೆ ನೀಡಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಶರಣು ಹಂಪಿ ಮತ್ತು ಗಂಗಾಧರ್ ಬಾಗಟ ಜೊತೆ ಆನಂದ್ ಸಾಲುಂಡಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಬೆಂಗಳೂರಲ್ಲಿ ಮಳೆಯಿಂದ ಉಂಟಾದ ಪ್ರವಾಹ ಪರಿಸ್ಥಿತಿಗೆ ಕಾರಣವೇನು ಎಂಬ ಪ್ರಶ್ನೆಯನ್ನ ಕೇಳಿ ನ್ಯೂಸ್ 18 ಕನ್ನಡ ಫೇಸ್ಬುಕ್ನಲ್ಲಿ ಆನ್ಲೈನ್ ಪೋಲ್ ನಡೆಸ್ತಾ ಇದೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಜನ ಬೆಂಗಳೂರಿನ ಪ್ರವಾಹ ಪರಿಸ್ಥಿತಿಗೆ ಕಾರಣ ಪ್ರಕೃತಿ ವಿಕೋಪ ಅಂತ 20% ಜನ ಹೇಳಿದ್ರೆ, ಇದು ಮಾನವ ನಿರ್ಮಿತ ಅಂತ 80% ಜನ ಹೇಳಿದ್ದಾರೆ. ನ್ಯೂಸ್ 18 ಕನ್ನಡ ಫೇಸ್ಬುಕ್ ಪೇಜ್ನಲ್ಲೂ ನೀವು ನಿಮ್ಮ ಪ್ರತಿಕ್ರಿಯೆಯನ್ನ ದಾಖಲಿಸಬಹುದು. ಇನ್ನು ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಉದ್ದಗಲಕ್ಕೂ ಮಳೆಯಾಗ್ತಾ ಇದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ರಾತ್ರಿ ಸುರಿದಂತ ಮಳೆಗೆ ಮನೆ ಗೋಡೆ ಕುಸಿದು ಬಾಲಕ ಸಾವನ್ನಪ್ಪಿದ್ದಾನೆ. ಆನಂದಮ್ಮ ಅನ್ನೋ ಮಹಿಳೆ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಬಾಗಲಕೋಟೆಯಲ್ಲಿ ಮಹಾಮಳೆಗೆ ತೊಯ್ದು ತೊಪ್ಪೆಯಾಗಿದ್ದ ಮನೆ ನೆಲಕ್ಕುರುಳಿದೆ. ಐಹೊಳೆ ಗ್ರಾಮದಲ್ಲಿ ಮನೆ ಕುಸಿದಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದ 4 ಬಚಾವಾಗಿದ್ದಾರೆ. ಇನ್ನು ಗದಗ ಜಿಲ್ಲೆಯಲ್ಲಿ 100 ಎಕರೆ ಭತ್ತದ ಬೆಳೆ ನೆಲಕಚ್ಚಿದೆ. ಇನ್ನೇನು ಕಟಾವು ಮಾಡಬೇಕು ಅನ್ನೋ ಟೈಮ್ನಲ್ಲಿ ಅಬ್ಬರಿಸಿದ ಮಳೆರಾಯ ಎಲ್ಲ ಬೆಳೆಯನ್ನು ನೆಲಕಚ್ಚುವಂತೆ ಮಾಡಿಬಿಟ್ಟಿದ್ದಾನೆ. ರಾಯಚೂರಲ್ಲೂ ವರುಣನ ಅವಾಂತರಗಳು ಹೇಳತೀರದು. ಮಹಾಮಳೆಗೆ ಈರುಳ್ಳಿ ಬೆಳೆ ಸರ್ವನಾಶವಾಗಿದ್ದು ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಹಾವೇರಿಯಲ್ಲೂ ಅಷ್ಟೇ ಜನ ಕಂಗಾಲಾಗಿ ಹೋಗಿದ್ದಾರೆ. ಅಲ್ಲೂ ಕೂಡ ಮಳೆ ಬಿದ್ದಿದ್ದರಿಂದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಇವತ್ತಿನ ಮೇಜರ್ ಸುದ್ದಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ನೀವು ಕೂತಲ್ಲೇ ತಿಳ್ಕೋಬೇಕು ಅಂದ್ರೆ ನಮ್ಮ ವೆಬ್ ಪೇಜ್ news18kannada.comಗೆ ಲಾಗಿನ್ ಆಗಿ. ಬೈ ಎಲೆಕ್ಷನ್ ಅಖಾಡದಲ್ಲಿ ಏನೆಲ್ಲ ಬೆಳವಣಿಗೆ ಇವತ್ತಾಗಿದೆ ಆ ಬಗ್ಗೆ ಮಾಹಿತಿ ಕೊಡ್ತೀವಿ. ಒಂದು ಬ್ರೇಕ್ ಆಗೋಣ. ವೆಲ್ಕಮ್ ಬ್ಯಾಕ್. ಆರ್ಆರ್ ನಗರ ಉಪಚುನಾವಣಾ ರಣಕಣದಲ್ಲಿ ಮಾತಿನದ್ದೇ ಅಬ್ಬರ. ಅಧಿಕಾರದ ಪಟ್ಟಕ್ಕೇರೋದಕ್ಕೆ ಒಬ್ಬರ ಮೇಲೊಬ್ಬರು ವಾಗ್ಯುದ್ಧಕ್ಕಿಳಿದಿದ್ದಾರೆ. ಡಿಕೆಶಿ ವರ್ಸಸ್ ಮುನಿರತ್ನ ನಡುವಿನ ಟಾಕ್ ಫೈಟ್ ಹೇಗಿತ್ತು ಬನ್ನಿ ನೋಡೋಣ. ಒಂದು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಇರೋರು ಜಾತಿಗಳ ಬಗ್ಗೆ ಮಾತಾಡೋದು ಶೋಭೆ ತರುವಂತದ್ದಲ್ಲ. ಇದು ಆರ್ಆರ್ ನಗರ ಚುನಾವಣಾ ಕದ ದಿನೇ ದಿನೇ ಕಾದ ಕಾವಲಿ ಅಂತಾಗ್ತಿದೆ. ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಮುನಿರತ್ನ ವರ್ಸಸ್ ಡಿಕೆಶಿ ಅಂತಾನೆ ಬಿಂಬಿತವಾಗ್ತಿದೆ. ಶತಾಯ ಗತಾಯ ಹೇಗಾದ್ರೂ ಮುನಿರತ್ನರನ್ನ ಮಕಡೆ ಮಲಗಿಸಬೇಕು ಅಂತ ಡಿಕೆಶಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಅಬ್ಬರದ ಪ್ರಚಾರದ ಮಧ್ಯೆ ವಾಗ್ಯುದ್ಧವೇ ನಡೀತಿದೆ. ಕುಸುಮ ಪರ ಅಬ್ಬರದ ಪ್ರಚಾರ ಮಾಡ್ತಾ ಇರೋ ಡಿಕೆಶಿ ಎದುರಾಳಿ ಎದೆ ನಡುಗುವಂತೆ ಅಬ್ಬರಿಸುತ್ತಿದ್ದಾರೆ. ಹೋದಲ್ಲಿ ಬಂದಲ್ಲಿ ಮುನಿರತ್ನಗೆ ಟಾಂಗ್ ಮೇಲೆ ಟಾಂಗ್ ಕೊಡ್ತಿದ್ದಾರೆ. ನಿಷ್ಠಾವಂತ ಬಿಜೆಪಿಯವರು ಯಾರೂ ಪ್ರಚಾರಕ್ಕೆ ಬರ್ತಿಲ್ಲ. ಸಂತೋಷ್ ಜಿ ಕೂಡ ಬಂದಿಲ್ಲ. ಯಾವ ಮಂತ್ರಿಯೂ ವೋಟ್ ಹಾಕಿ ಅಂತ ಕೇಳಿಲ್ಲ ಅಂತ ಕಾಲೆಳೆದಿದ್ದಾರೆ. 1 ವರ್ಷ ಮನೇಲಿ ಕುಂಡ್ರಿಸಿದ್ರು, ಹೆತ್ತ ತಾಯಿಗೆ ಮೋಸ ಮಾಡ್ಬಿಟ್ನಲ್ಲ ಅಂತೇಳಿ ವ್ಯಥೆ ಆಗ್ತಾ ಇದೆ. ಈಗ ಅವನಿಗೆ ಪಾಪ ಜನ ಈ ರೀತಿ ರೋಚಿಗೆಡ್ತಾರೆ ಅವನ ವಿರುದ್ಧ ಅಂತ ಗೊತ್ತಿಲ್ಲ. ಯಡಿಯೂರಪ್ಪನೂ ಬರಲಿಲ್ಲ, ಸಂತೋಷ್ ಜಿನೂ ಬರಲಿಲ್ಲ, ಯಾರು ಬಂದು ಒಬ್ಬ ಮಂತ್ರಿನೂ ಬಂದು ವೋಟ್ ಹಾಕಿ ಅಂತ ಕೇಳೋಷ್ಟು ಧೈರ್ಯ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಮುನಿರತ್ನ ಕೈಕೊಟ್ಟು ಹೋಗಿರೋದೇ ಡಿಕೆಶಿಗೆ ಬ್ರಹ್ಮಾಸ್ತ್ರ. ಇದನ್ನೇ ಮುಂದಿಟ್ಕೊಂಡು ಹೋದಲ್ಲಿ ಬಂದಲ್ಲಿ ಬಾಣ ಬಿಟ್ಟಿದ್ದಾರೆ. ಡಿಕೆಶಿ ಏಟಿಗೆ ಮುನಿರತ್ನ ಸಹ ಸರಿಯಾಗಿ ಪಂಚ್ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಕನಸು ಕಾಣ್ತಾ ಇರೋ ಡಿಕೆಶಿಗೆ ಮಾತಲ್ಲೇ ತಿರುಗೇಟು ಕೊಟ್ಟಿದ್ದಾರೆ. 2 ಬಾರಿ ಮುಂದೋಗ್ತಾ ಹೆಸರಿದ್ದಾನೆ. ಈಗ ಮುಂದೋಗ್ತಾ ನಿಮ್ಮನ್ನು ಕೇಳಿಲ್ಲ, ನಮ್ಮನ್ನು ಕೇಳಿಲ್ಲ, ಯಾರನ್ನೂ ಕೇಳಿಲ್ಲ.
ನಿಮ್ನೇನಾರು ರಾಜೀನಾಮೆ ಕೊಟ್ಟ ಅವ ಏನಾರು ರಾಜೀನಾಮೆ ನಿಮ್ ಕೇಳಿದ ರಾಜೀನಾಮೆ ಕೊಡ್ಬೇಕಾರೆ ಅವ್ರ ಹತ್ರ ದುಡ್ಡು ಇಸ್ಕೊಳ್ಬೇಕಾರೆ ಬಂದು ನಿಮ್ ದುಡ್ಡು ಕೇಳಿದ್ಲ ಏನಿಲ್ಲ. ರಾಜೀನಾಮೆ ಕೊಟ್ಟರು ಎಲೆಕ್ಷನ್ ಟಿಕೆಟ್ ಬಂತು, ಬಿಜೆಪಿಗೆ ಹೊಂಟೋದು. ಒಂದು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಇರೋರು ಇಷ್ಟು ಸಣ್ಣ ಮಟ್ಟಕ್ಕೆ ಹೋಗಿ ಒಂದು ಜಾತಿಗಳ ಬಗ್ಗೆ ಮಾತಾಡೋದು ಇದು ಶೋಭೆ ತರುವಂಥದ್ದಲ್ಲ ಇದು ಅಂತ ನಾನು ಭಾವಿಸ್ತೀನಿ. ಎಲ್ಲ ವರ್ಗ ಎಲ್ಲ ಜಾತಿಗಳನ್ನ ತಗೊಂಡೋಗುವಂಥವ್ರು ಮಾತ್ರ ನಾಯಕರಾಗ್ತಾರೆ. ಎಲ್ಲರನ್ನೂ ಪ್ರೀತಿಸ್ಬೇಕು, ಎಲ್ಲರನ್ನೂ ಇಷ್ಟಪಡಬೇಕು. ಮುನಿರತ್ನ ಇಷ್ಟು ವರ್ಷ ಜೊತೆಯಲ್ಲಿದ್ದಾಗ ಯಾವುದೂ ಇಲ್ಲ, ಈಗ ಮಾತ್ರ ಮುನಿರತ್ನನ ಬಗ್ಗೆ ಇಲ್ಲ ಸಲ್ಲದ ಆರೋಪ. ಜಾತಿಗಿಂತ ಮಾತು ಭಾಳ ಸಣ್ಣತನ, ಭಾಳ ಮನಸ್ಸಿಗೆ ನೋವಾಗತ್ತಿದ್ದ ವಿಷಯ. ಇನ್ನು ಮೈಸೂರಲ್ಲಿ ಡಿಕೆಶಿ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ಸಹ ಗುಡುಗಿದ್ದಾರೆ. ಯಾವಾಗ್ಲೂ ಗೂಂಡಾ ರಾಜಕಾರಣದ ಮೂಲಕವೇ ಗೆಲ್ಲೋಕೆ ನೋಡ್ತಾರೆ ಅಂತ ಕೆಂಡ ಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಗೂಂಡಾಗಿರಿಯ ರಾಜಕಾರಣ ನಡೀಬಹುದು, ಆದರೆ ಇದನ್ನು ಎದುರಿಸಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಿದ್ಧರಿದ್ದಾರೆ. ಅವರ ತಮ್ಮನೇ ಅಲ್ಲಿ ಲೋಕಸಭಾ ಸದಸ್ಯರು ಕೂಡ ರಾಜರಾಜೇಶ್ವರಿ ನಗರದಲ್ಲಿ ಎಲ್ಲ ರೀತಿಯ ಗೂಂಡಾಗರ್ದಿಯನ್ನ, ಎಲ್ಲ ರೀತಿಯ ಅವ್ಯವಹಾರವನ್ನು ಅವ್ರು ಮಾಡಕ್ಕಿದ್ದಾರೆ. ಬಹಳ ಸ್ಟ್ರಿಕ್ಟ್ ಆಕ್ಷನ್ ಅನ್ನು ತಗೋಬೇಕನ್ನುವಂಥ ವಿನಂತಿಯನ್ನು ನಾವು ಚುನಾವಣಾ ಆಯೋಗಕ್ಕೆ ಮಾಡಿದ್ದೀವಿ. ಒಟ್ನಲ್ಲಿ ಆರ್ಆರ್ ನಗರ ಚುನಾವಣಾ ಕಣ ಮಾತಿನ ರಣಾಂಗಣವಾಗಿ ಬದಲಾಗಿದೆ. ಉಪಕದನದ ಗದ್ದುಗೆ ಏರೋದಕ್ಕೆ ಟಾಪ್ ಫೈಟ್ ಅಂತೂ ಜೋರಾಗೆ ನಡೀತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಡಿಸಿಎಂ ಲಕ್ಷ್ಮಣ ಸವದಿ ಬೈ ಎಲೆಕ್ಷನ್ ಟೈಮ್ನಲ್ಲಿ ಮತ್ತೊಮ್ಮೆ ಆಪರೇಷನ್ ಕಮಲದ ಸುಳಿವನ್ನ ಕೊಟ್ಟಿದ್ದಾರೆ. ತುಮಕೂರಿನ ತಾವರೆಕೆರೆಯಲ್ಲಿ ಮಾತನಾಡಿದ ಡಿಸಿಎಂ ಲಕ್ಷ್ಮಣ ಸವದಿ, ಕಾಂಗ್ರೆಸ್ನಿಂದ 3 ಶಾಸಕರು ಬಿಜೆಪಿಗೆ ಬರೋದಕ್ಕೆ ಸಿದ್ಧರಿದ್ದಾರೆ ಅಂತ ಹೇಳಿದ್ದಾರೆ. 71 ಇರೋ ಕಾಂಗ್ರೆಸ್ ಶಾಸಕರ ಸಂಖ್ಯೆ 66ಕ್ಕೆ ಕುಸಿಯುತ್ತೆ ಅಂತ ಹೇಳಿದ್ದಾರೆ. 71 ಮಂದಿ ಅದಾರಲ್ಲ, ಮತ್ತೆ 5 ಮಂದಿ ಸಿದ್ಧ ಆಗಿದಾರ, ಮತ್ತೆ 5 ಮಂದಿ ಸಿದ್ಧ ಆಗಿದಾರ. ಎದಕ್ಕೆ? ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ, ಇನ್ನು ಏನಾದ್ರೂ ಭವಿಷ್ಯ ಇದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ, ಅದಕ್ಕೆ ನಮ್ಮನ್ನು ಕರ್ಕೊಂಡು ಅಂತ ಹೇಳಿ ಸಿದ್ಧ ಆಗಿದ್ದಾರೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟಿಮಣಿಯರ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಹೈಕೋರ್ಟ್ನಲ್ಲಿ ನಟಿ ಸಂಜನಾ ಹಾಗೆಯೇ ರಾಗಿಣಿ ಪರ ವಕೀಲರು ವಾದವನ್ನು ಮಂಡಿಸಿದರು. ಎನ್ಡಿಪಿಎಸ್ ಕಾಯ್ದೆಯ ಸೆಕ್ಷನ್ ಪಾಲಿಸಿಲ್ಲ, ಪೊಲೀಸರು ಸರ್ಚ್ ಸೀಸ್ ಮಾಡೋ ಪ್ರಕ್ರಿಯೆ ಪಾಲಿಸಿಲ್ಲ, ಸಂಜನಾಳಿಂದ ಪೊಲೀಸರು ಡ್ರಗ್ಸ್ ವಶಕ್ಕೆ ಪಡೆದಿಲ್ಲ, ಸಂಜನಾ ವಿರುದ್ಧದ ಆರೋಪಕ್ಕೂ ಕೇಸ್ಗೂ ಸಂಬಂಧ ಇಲ್ಲ, ಯಾವುದೇ ಸಾಕ್ಷ್ಯಗಳಿಲ್ಲದೆ ಸಂಜನಾ ಬಂಧನವಾಗಿದೆ, ಹೀಗಾಗಿ ಸಂಜನಾಗೆ ಜಾಮೀನು ನೀಡುವಂತೆ ಹಿರಿಯ ವಕೀಲ ಹಶ್ಮತ್ ಪಾಷಾ ವಾದವನ್ನು ಮಂಡಿಸಿದರು. ಇನ್ನು ನಟಿ ರಾಗಿಣಿ ಪರವಾಗಿ ಹಿರಿಯ ವಕೀಲ ಜಯಕುಮಾರ್ ಎಸ್ ಪಾಟೀಲ್ ವಾದ ಮಂಡಿಸಿ, ಡ್ರಗ್ಸ್ ಕೇಸಲ್ಲಿ ರಾಗಿಣಿ ಅಮಾಯಕಿ, ಸಿಸಿಬಿ ಪೊಲೀಸರು ಯಾವುದೇ ಸಾಕ್ಷ್ಯವನ್ನ ಸಂಗ್ರಹಿಸಿಲ್ಲ, ಸರ್ಚ್ ವೇಳೆ ಡ್ರಗ್ಸ್ ಸಿಗದೇ ಇದ್ರೂ ಗಂಭೀರ ಕೇಸ್ ಹಾಕಿದ್ದಾರೆ, ತನಿಖೆಗೆ ರಾಗಿಣಿ ಸಹಕಾರ ಕೊಟ್ಟಿದ್ದಾರೆ, 1.5 ತಿಂಗಳಿಂದ ಬಂಧನದಲ್ಲಿದ್ದಾರೆ, ಜಾಮೀನು ನೀಡುವಂತೆ ವಾದವನ್ನು ಮಂಡಿಸಿದರು. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ನ ಏಕಸದಸ್ಯ ಪೀಠ ಆದೇಶವನ್ನ ಕಾಯ್ದಿರಿಸಿದೆ. ರಾಜ್ಯ, ದೇಶ, ವಿದೇಶದಲ್ಲಿ ಪ್ರತಿ ಕ್ಷಣ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಕೂಡಲೇ ನೀವು ಅಪ್ಡೇಟ್ ಆಗಬೇಕು ಅಂದ್ರೆ ನಮ್ಮ ವೆಬ್ ಪೇಜ್ ನ್ಯೂಸ್ 18 ಕನ್ನಡಗೆ ಲಾಗಿನ್ ಆಗಿ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಇನ್ನೆರಡು ದಿನ ಕಳೆದ್ರೆ ಐತಿಹಾಸಿಕ ಮೈಸೂರು ದಸರಾ ಜಂಬೂ ಸವಾರಿ ನಡೆಯಲಿದೆ. ಅಂಬಾರಿ ಹೊರಲಿರುವಂತಹ ಅಭಿಮನ್ಯು ಬಳಗ ಅರಮನೆ ಆವರಣದಲ್ಲಿ ಭರ್ಜರಿ ತಾಲೀಮನ್ನು ನಡೆಸಿದೆ. ದಸರಾ ಗಜಪಡೆ, ಅಶ್ವಾರೋಹಿ ಪಡೆ, ಪೊಲೀಸ್ ಬ್ಯಾಂಡ್ ತಂಡ, ಫಿರಂಗಿ ತಂಡಗಳು ತಾಲೀಮಿನಲ್ಲಿ ಭಾಗವಹಿಸಿದ್ವು. ಅಭಿಮನ್ಯು ಮೇಲೆ ಮರದ ಅಂಬಾರಿ ಜೊತೆಗೆ 750 ಕೆಜಿ ಭಾರ ಹಾಕಿ ತಾಲೀಮನ್ನು ನಡೆಸಿದ್ರು. ಈ ಮಧ್ಯೆ ಕೊರೋನಾದಿಂದ ಸರಳ ದಸರಾ ನಡೀತಾ ಇದ್ದು ಟ್ರಾವೆಲ್ ಕ್ಷೇತ್ರಕ್ಕೆ 2 ಕೋಟಿ ನಷ್ಟ ಆಗ್ತಾ ಇದೆ. ಇದೀಗ ಇತರೆ ಸುದ್ದಿಗಳನ್ನು ನೋಡೋಣ. ಎಕ್ಸ್‌ಪ್ರೆಸ್ 18 ನಲ್ಲಿ 14 ತಿಂಗಳ ಬಳಿಕ ಬಂಧನ ಮುಕ್ತವಾಗಿರುವಂತಹ ಜಮ್ಮು ಕಾಶ್ಮೀರ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಹೊಸ ವಿವಾದದ ಸುಳಿಗೆ ಸಿಲುಕಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಬಾವುಟವನ್ನು ಮತ್ತೆ ಹಾರಿಸೋದಕ್ಕೆ ಅವಕಾಶ ಸಿಕ್ಕ ಬಳಿಕವಷ್ಟೇ ರಾಷ್ಟ್ರೀಯ ಧ್ವಜವನ್ನು ಹಾರಿಸೋದಾಗಿ ಹೇಳಿದ್ದಾರೆ. ಇದರ ವಿರುದ್ಧ ಕೆರಳಿರುವಂತಹ ಬಿಜೆಪಿ ನಾಯಕರು ದೇಶದ್ರೋಹದ ಕೇಸ್ ಹಾಕುವಂತೆ ಆಗ್ರಹವನ್ನು ಮಾಡಿದ್ದಾರೆ. ರೈತರ ಅಭಿವೃದ್ಧಿಗಾಗಿ ಜಾರಿಗೆ ತಂದಿರುವಂತಹ ಕಿಸಾನ್ ಸೂರ್ಯೋದಯ ಯೋಜನೆ ಸೇರಿದಂತೆ ಆರೋಗ್ಯ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ 3 ಯೋಜನೆಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದರು. ಈ ವೇಳೆ ಮಾತನಾಡಿದ ಮೋದಿ, ಕೃಷಿ ಕ್ಷೇತ್ರ ಬಲಪಡಿಸಲು ಸರ್ಕಾರ ಬದ್ಧ ಅಂತ ಹೇಳಿದ್ದಾರೆ.
ಡ್ರಗ್ಸ್ ಪ್ರಕರಣದಲ್ಲಿ ತಗ್ಲಾಕೊಂಡಿರುವಂತಹ ನಟಿ ಸಂಜನಾ ಚಿತ್ತ ಹೈಕೋರ್ಟ್ನತ್ತ ನೆಟ್ಟಿದೆ. ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆಯಿತು. ಸಂಜನಾಗೂ ಡ್ರಗ್ಸ್ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಯಾವುದೇ ಸಾಕ್ಷ್ಯಗಳು ಇಲ್ಲದಿದ್ದರೂ ಪೊಲೀಸರು ಜೈಲಲ್ಲಿ ಇಟ್ಟಿದ್ದಾರೆ ಅಂತ ಸಂಜನಾ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಮುಕ್ತಾಯ ಆಗಿದೆ. ಆದೇಶವನ್ನು ಏಕಸದಸ್ಯ ಪೀಠ ಕಾಯ್ದಿರಿಸಿದೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಕೆ ಆಗ್ತಾ ಇದೆ. ಇವತ್ತು 4,471 ಹೊಸ ಕೊರೋನಾ ಕೇಸಸ್ ಪತ್ತೆಯಾಗಿವೆ. ಬೆಂಗಳೂರಲ್ಲೇ 2,251 ಮಂದಿಗೆ ಸೋಂಕು ತಗುಲಿದ್ದು ರಾಜ್ಯದಲ್ಲಿ 7,153 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.